ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ಸಪ್ನಾ ವ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೋಡ್ಬೋದು ಫ್ರೆಂಡ್ಸ್. ನಾನು ಬೆಳಗ್ಗೆ ನನ್ನ ಮಗಳಿಗೆ ಸ್ಕೂಲಿಗೆ ಬಿಟ್ಟು ಬರ್ತಿದ್ದೀನಿ ಇವಾಗ ಅವಳಿಗೆ ಬಿಟ್ಟು ಬಂದುಬಿಟ್ಟಿದೆ. ಆಮೇಲೆ 1 ಗಂಟೆಗೆ ಹೋಗ್ಬಿಟ್ಟು ಕರ್ಕೊಂಡು ಬಂದಿದ್ದೀನಿ. ಇವಾಗ ಅಲ್ಲಿಂದ ಬಂದಾದಮೇಲೆ ಸ್ವಲ್ಪ ಊಟ ಎಲ್ಲ ಮಾಡಿದ್ವಿ. ಇನ್ನು ತೆಗ್ದಿಲ್ಲ, ಅಲ್ಲೇ ಇದೆ ಪಾತ್ರೆಗಳೆಲ್ಲ. ಊಟ ಎಲ್ಲ ಮಾಡಿಕೊಂಡು 4:15ಗೆ ನನ್ನ ಮಗ ಬರ್ತಾನೆ. ಅವನಿಗೇನಾದರೂ ತಿನ್ನೋದಕ್ಕೆ ಮಾಡಿಕೊಡ್ಬೇಕು. ಕೆಲಸ ಅಂತೂ ಎಲ್ಲ ಬೆಳಗ್ಗೆನೇ ಮುಗಿಸ್ಕೊಂಡ್ಬಿಟ್ಟಿದೆ. ಅಂದರೆ ಅವಳಿಗೆ ನನ್ನ ಮಗನ ರೆಡಿ ಮಾಡಿಬಿಟ್ಟು ಸ್ಕೂಲಿಗೆ ಕಳಿಸಿದಾದ್ಮೇಲೆ ಬಟ್ಟೆ ಪಾತ್ರೆ ಅಡುಗೆ ಎಲ್ಲನೂ ಮಾಡಿಕೊಂಡು ಅವಳಿಗೆ ಬಿಟ್ಟು ಬಂದಿದ್ದೆ. ನಾನು ಇವಾಗ ಕರ್ಕೊಂಡು ಬಂದಿದ್ದೀನಿ, ಊಟ ಮಾಡಿದ್ದೀವಿ, ಏನೂ ಕೆಲಸ ಇಲ್ಲ. ಮತ್ತು ಸ್ವಲ್ಪ ಒಂದು ಡ್ರೆಸ್ ಕಟ್ ಮಾಡಿದ್ದೀನಿ, ಅಂದರೆ ಜಾಸ್ತಿ ಲಾಂಗ್ ಆಯಿತು ಅಂತ ಒಂದು ಡ್ರೆಸ್ ಕಟ್ ಮಾಡಿದ್ದೀನಿ. ಅದನ್ನು ಸ್ಟಿಚ್ ಮಾಡಬೇಕು. ಅನಾರ್ಕಲಿ ಥರ ರೌಂಡು ಆ್ಯಪಲ್ ಕಟ್ ಡ್ರೆಸ್ ಅಂತಾರಲ್ಲ ಆ ಥರ ಇತ್ತು. ಜಾಸ್ತಿ ಲಾಂಗ್ ಆಗಿದ್ದಕ್ಕೆ ಸ್ವಲ್ಪ ಕಟ್ ಮಾಡಿಬಿಟ್ಟು ಸ್ಟಿಚ್ ಮಾಡೋಣ ಅಂತ ಕಟ್ ಮಾಡಿದ್ದೀನಿ, ಇನ್ನೂ ಸ್ಟಿಚ್ ಮಾಡಿಲ್ಲ. ನೋಡ್ಬೋದು ಫ್ರೆಂಡ್ಸ್. ಇವಾಗ ನಿಮ್ಮ ಜೊತೆ ಒಂದು ಗುಡ್ ನ್ಯೂಸ್ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ಎಲ್ರಿಗೂ ಗೊತ್ತಾಗಿರುತ್ತೆ, ಬಟ್ ನಾನು ಬಂದುಬಿಟ್ಟು ಇವತ್ತು ಮಾಡೋಣ ನಾಳೆ ಮಾಡೋಣ ಅಂದ್ಕೊಂಡು ಇವತ್ತು ಈ ವಿಡಿಯೋನ ಶೇರ್ ಮಾಡ್ಕೊತಿದ್ದೀನಿ. ಆದಷ್ಟು ಎಲ್ಲರೂ ಕೂಡ ಸಪೋರ್ಟ್ ಮಾಡಿರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಕೇಳ್ಕೊತೀನಿ. ಯಾರಾದರೂ ಹೊಸದಾಗಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಗಳನ್ನ ನೋಡಿ ಅಂತ ಕೇಳ್ಕೊತೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತೀರಿ, ಇದೇ ರೀತಿ ನಿಮ್ಮ ಸಪೋರ್ಟ್ ಇದ್ದರೆ ನಾನು ಮತ್ತಿಷ್ಟು ವೀಡಿಯೋಗಳನ್ನ ಮಾಡ್ಬೋದು. ಅಂದರೆ ಒಂಥರ ಎನರ್ಜಿ ಬರೋ ಥರ ಆಗುತ್ತೆ. ಅಂದರೆ ಎಲ್ಲರೂ ಕೂಡ ನೋಡ್ತಿದ್ದಾರೆ, ಸಪೋರ್ಟ್ ಮಾಡ್ತಿದ್ದಾರೆ, ಇನ್ನಷ್ಟು ವೀಡಿಯೋ ಮಾಡಬೇಕು, ಇನ್ನಷ್ಟು ವೀಡಿಯೋಗಳನ್ನ ಶೇರ್ ಮಾಡ್ಕೋಬೇಕು ಅಂತ ಖುಷಿ ಅನಿಸುತ್ತೆ ಒಂಥರ. ಮತ್ತು ವ್ಯೂಸ್ ಡೌನ್ ಆಗ್ತಾ ಹೋಯಿತು, ಸಬ್ಸ್ಕ್ರೈಬರ್ಸ್ ಆಗಲಿಲ್ಲ ಅಂದರೆ ಹೆಂಗಾಗಿ ಎಷ್ಟು ಮಾಡಿದರೂ ಏನೂ ಆಗಲ್ವಲ್ಲ ಅನ್ನೋ ರೀತಿ ಒಂಥರ ಎನರ್ಜಿ ಡೌನ್ ಆಗುತ್ತೆ. ಅಂದರೆ 1K ಸಬ್ಸ್ಕ್ರೈಬರ್ಸ್ ಆಗಿದ್ದಕ್ಕೆ ತುಂಬಾ ಖುಷಿಯಾಗಿದ್ದೀನಿ ನಾನು. ಅಂದರೆ ಹೇಳ್ಕೊಳಕ್ಕಾಗ್ತಿಲ್ಲ, ಅಷ್ಟು ಖುಷಿಯಾಗಿದೆ ಅಂತಲೇ ಹೇಳ್ಬೋದು. ಇಷ್ಟೆಲ್ಲ ಸಪೋರ್ಟ್ ಮಾಡ್ತೀರಾ, ಇಷ್ಟೆಲ್ಲ ನಾನು ವೀಡಿಯೋಸ್ ಮಾಡ್ಬೋದು ಅನ್ನೋ ತಲೆಯಲ್ಲೇ ಇರಲಿಲ್ಲ ನನಗೆ, ಯಾವುದೇ ಯೋಚನೆ ಕೂಡ ಇರಲಿಲ್ಲ. ಬಟ್ ಮನೇಲೇ ಕೂತ್ಕೊಂಡಾಗ ಏನೋ ಒಂದು ಸ್ಟಾರ್ಟ್ ಮಾಡೋಣ, ಏನಾದರೂ ಮಾಡೋಣ, ಮನೇಲೇ ಇರೋದು ನಮ್ಮ ಲೈಫ್ ಸ್ಟೈಲ್ ಏನಿರುತ್ತೆ ಅದೇ ತೋರಿಸೋಣ, ಕುಕ್ಕಿಂಗು ರೆಸಿಪೀಸು ಇದ್ದೇ ವಿಡಿಯೋ ಮಾಡಿಬಿಟ್ಟು ಒಂದು ಚಾನಲ್ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ದಾದಮೇಲೆ 6 ಮಂತ್ ಮಾಡಿ ಸ್ಟಾಪ್ ಮಾಡಿಬಿಟ್ಟಿದೆ. ನಾನು ಆಗಲ್ಲ ಬಿಡು ಅಂದ್ಕೊಂಡು ಸ್ಟಾಪ್ ಮಾಡಿಬಿಟ್ಟಿದೆ. ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಈ ವರ್ಷ, ಮತ್ತೆ ಸ್ಟಾರ್ಟ್ ಮಾಡಿದ್ದೆ. ಸಬ್ಸ್ಕ್ರೈಬರ್ಸ್ ಆಗ್ತಾರೋ ಇಲ್ವೋ ಅಂದ್ಕೊಂಡೆ ವೀಡಿಯೋಸ್ ಹಾಕ್ತಿದ್ದೆ, ವ್ಯೂಸ್ ಬರುತ್ತೋ ಇಲ್ವೋ ಅಂದ್ಕೊಂಡೆ ವೀಡಿಯೋಸ್ ಹಾಕ್ತಿದ್ದೆ. ಬಟ್ ನಂಗೆ ತುಂಬಾ ಸಪೋರ್ಟ್ ಮಾಡಿದ್ದೀರಾ, ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಅಂತಲೇ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಆಗಿರೋರು ಕೂಡ ಥ್ಯಾಂಕ್ ಯು, ಮತ್ತು ಸಬ್ಸ್ಕ್ರೈಬ್ ಆಗದೇ ಇರೋರು ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ವೀಡಿಯೋಸ್ ನೋಡಿ ಅಂತ ಕೇಳ್ಕೊತೀನಿ. 1K ಆಗಿಬಿಟ್ಟು ಒಂದು ಮಂತ್ ಆಯಿತು ಅಂದ್ಕೊತೀನಿ. 1.4K ಆಗಿದ್ದಾರೆ. ಅಷ್ಟೇ ಖುಷಿಯಾಗಿದ್ದೀನಿ ನಾನು. ಅಂದರೆ 1K ಆದಾಗ ಎಷ್ಟು ಖುಷಿಯಾಗಿದ್ದೋ ಇವಾಗಲೂ ಕೂಡ ಅಷ್ಟೇ ಖುಷಿಯಾಗಿದ್ದೀನಿ. ಅಂದರೆ ನಮ್ಮ ಚಾನಲ್ಲು ಕೂಡ ಗ್ರೋ ಆಗ್ತಿದೆ ಅಂದ್ಕೊಂಡು ತುಂಬಾ ಖುಷಿಯಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿ ನಂಗೆ ಸಪೋರ್ಟ್ ಮಾಡ್ತಿರೋರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹಿಂಗೆ ಸಪೋರ್ಟ್ ಮಾಡಿ. ಆದಷ್ಟು ವೀಡಿಯೋಗಳನ್ನ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಎಲ್ಲ ಥರ ವೀಡಿಯೋಗಳನ್ನೂ ಶೇರ್ ಮಾಡ್ಕೊತೀನಿ ನಾನು. ಲೈಫ್ ಸ್ಟೈಲು, ರೂಟೀನು, ಶಾಪಿಂಗು, ಕುಕ್ಕಿಂಗು, ರೆಸಿಪಿಗಳು ಎಲ್ಲನೂ ಶೇರ್ ಮಾಡ್ಕೊತೀನಿ. ಇದೇ ರೀತಿ ನಮ್ಮ ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ. 1K ಸಬ್ಸ್ಕ್ರೈಬರ್ಸ್ ಆಗಿದ್ದಕ್ಕೆ ಖುಷಿನೂ ಅಷ್ಟೇ ಇದೆ, ಮತ್ತು ಏನಾದರೂ ವೀಡಿಯೋ ಮಾಡಬೇಕು, ಮತ್ತು ಯಾವ ಥರ ವೀಡಿಯೋ ಮಾಡಬೇಕು, ಏನೆಲ್ಲ ಮಾಡಬೇಕು ಅನ್ನೋ ಯೋಚನೆ ಕೂಡ ಇದೆ. ನೋಡೋಣ, ಆದಷ್ಟು ಎಲ್ಲ ಥರ ವೀಡಿಯೋಗಳನ್ನೂ ನಾನು ಶೇರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ನಮ್ಮ ವೀಡಿಯೋಗಳಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ನಾನು ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವಾಗ ನೀವು ಸಪೋರ್ಟ್ ಮಾಡ್ತಿದ್ದೀರಾ, ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮ್ಮ ವೀಡಿಯೋಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಸಬ್ಸ್ಕ್ರೈಬರ್ಸ್ಗಳಿಗೂ ಥ್ಯಾಂಕ್ ಯು ಸೋ ಮಚ್.